ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶ್ರೀಶೈಲ್ ಜಿ ಬಿದರ್ಕುಂದಿ. ಇಂದು ಚಂಡೇಲರ ರಾಜಧಾನಿ ಖಜುರಾಹೋ ಒಂದು ಅತ್ಯುತ್ತಮವಾದಂತಹ ಒಂದು ಶಿಲ್ಪಕಲೆಯನ್ನು ಹೊಂದಿರತಕ್ಕಂಥ ಲೌಕಿಕ ಮತ್ತು ಅಲೌಕಿಕದ ಸಂಗಮ ಇರತಕ್ಕಂತಹ ಒಂದು ವಿಷ್ಣುವಿನ ಏಕೈಕ ದೇವಸ್ಥಾನವನ್ನು ನಿಮಗೆ ನಾನು ಇವತ್ತು ಪರಿಚಯಿಸ್ತಾ ಇದ್ದೀನಿ. ಮೊದಲಿಗೆ ಈ ಒಂದು ದೇವಸ್ಥಾನ, ಇಲ್ಲಿ ಯಾವುದೇ ರೀತಿಯಾದಂತಹ ಸಿಮೆಂಟನ್ನು ಅಥವಾ ಬೇರೆ ಯಾವುದನ್ನು ಯೂಸ್ ಮಾಡಿಲ್ಲ. ಮೇಲಿನ ಮೇಲೆ ನೀವು ನೋಡ್ತಾ ಇದ್ದೀರಿ, ಆ ಒಂದು ಚಕ್ರಾಕೃತಿಯಲ್ಲಿ ಇರತಕ್ಕಂತಹ ಒಂದು ಅಲ್ಲಿ ಮೇಲೆ ಕಾಣ್ತಾ ಇದೆ, ಅದು ನಿಮಗೆ ಕೀ ಇದ್ದಂಗೆ. ಆ ಅದನ್ನು ತೆಗೆದುಬಿಟ್ರೆ ಇಡೀ ಈ ಒಂದು ದೇವಸ್ಥಾನದ ಎಲ್ಲ ಒಂದು ಮೂರ್ತಿಗಳನ್ನ ಇದನ್ನು ತೆಗಿಬೋದು. ನಾನು ಯಾಕೆ ಲೌಕಿಕ ಮತ್ತು ಅಲೌಕಿಕ ಅಂತ ಹೇಳಿದೆ ಅಂದರೆ, ಬನ್ನಿ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಮೊದಲಿಗೆ ಅಲೌಕಿಕವಾದಂತಹ ವಿಷ್ಣುವಿನ ಅವತಾರದಲ್ಲಿ ಇರತಕ್ಕಂತಹ ಒಂದು ನಾನು ಒಳಗಿನ ಒಂದು ದೇವಸ್ಥಾನವನ್ನು ತೋರಿಸ್ತೀನಿ. ಇದರ ಉದ್ದೇಶ ಏನಂತಂದರೆ, ಸುಮಾರು 8ರಿಂದ 13ನೇ ಶತಮಾನದಲ್ಲಿ ಆಳಿದಂತಹ ಈ ಒಂದು ಚಂಡೇಲರ ರಾಜ್ಯ ಈ ಒಂದು ದೇವಸ್ಥಾನವನ್ನು ಕಟ್ಟೋದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಇಲ್ಲಿ ಇರ್ತಕ್ಕಂತಹ ನಾಗರಿಕರು, ಈ ಒಂದು ಚಂಡೇಲ್ ರಾಜಧಾನಿ ಇರತಕ್ಕಂಥ ಖಜುರಾಹೋದಲ್ಲಿ ಇರತಕ್ಕಂತಹ ಒಂದು ನಾಗರಿಕರು ಅಥವಾ ಪ್ರಜೆಗಳು ಅಂದು ಸನ್ಯಾಸಿಗಳಾಗ್ತಾ ಹೋದಾಗ ಈ ಚಂಡೇಲರ ರಾಜ ಲೌಕಿಕ ಮತ್ತು ಅಲೌಕಿಕತೆಯ ಹಾಗೂ ಜನರು ಬೆಳೀಲಿ, ಜನಸಂಖ್ಯೆ ಹೆಚ್ಚಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಳಗೆ ಇಲ್ಲಿ ಇರ್ತಕ್ಕಂಥ ವಿಷ್ಣುವಿನ ಅವತಾರದಲ್ಲಿ ನೋಡಿ, ವಿಷ್ಣುವಿನ ಕೇವಲ ಒಳಗೆ ಇರ್ತಕ್ಕಂಥ, ನಿಮಗೆ ಹೇಗೆ ಕಾಣ್ತಾ ಇದೆ ಈ ಮೂರ್ತಿ ಅಂದರೆ, ಒಳಗೆ ಈ ನೀರು ಮತ್ತು ನಿಮಗೆ ಕಾಣ್ತಾ ಇರುವಂತಹ ವಿಷ್ಣುವಿನ ಅವತಾರ. ಇದು ಬಲಿ ಚಕ್ರವರ್ತಿಗೆ ನೀರಿನಲ್ಲಿ ಪಾತಾಳ ಲೋಕ ಮತ್ತು ಆಕಾಶ ಮತ್ತು ಭೂಮಿಯನ್ನು ದಾನವಾಗಿ ಕೇಳಿದಂತಹ ಒಂದು ಇದನ್ನು ನಿಮಗೆ ಈ ಒಂದು ಪ್ರತೀಕವಾಗಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ. ಇಲ್ಲಿ ಮೇಲೆ ಲಕ್ಷ್ಮೀ, ಸರಸ್ವತಿ ಮತ್ತು ವಿವಿಧ ರೀತಿಯ ವಿಷ್ಣುವಿನ ಅವತಾರಗಳನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ. ಇಲ್ಲಿ ನೋಡಿ, ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿ ಬೀಳ್ತಾ ಇತ್ತು. ಇಲ್ಲಿ ರಾಜ ಮತ್ತು ರಾಣಿಯರು ಕೂಡ್ತಕ್ಕಂಥ ಸ್ಥಳ ಇದೆರಡು. ಇಲ್ಲಿ ಜಾಲರಿ ಇರ್ತಕ್ಕಂಥದ್ದು. ಇಲ್ಲಿ ಹವನ ಮತ್ತು ಹೋಮಗಳನ್ನು ನಡೆಸ್ತಾ ಇದ್ದರು. ಸೊ ಅದೇ ರೀತಿ ಇಲ್ಲಿ ವಾಲಗ ಮತ್ತು ವಿವಿಧ ಮದ್ದಳಿಕೆಗಳನ್ನು ಇಲ್ಲಿ ಬಾರಿಸ್ತಕ್ಕಂತಹ ಎಲ್ಲ ಒಂದು ಕಲಾ ವಾದ್ಯ ತಂಡಗಳು ಇಲ್ಲಿ ಇರ್ತಾ ಇದ್ದು, ಸುತ್ತಲೂ ಅನೇಕ ರೀತಿಯಾದಂತಹ ಈ ಜನರು ಕೂಡ ಇಲ್ಲಿ ಇರ್ತಾ ಇದ್ದರು. ಸೊ ಈ ಒಂದು ವಾಸ್ತುಶಿಲ್ಪವನ್ನು ನಿಮಗೆ ನಾನು ತೋರಿಸ್ತಾ ಇರಬೇಕಾದಾಗ ಇಲ್ಲಿ ಅನೇಕ ರೀತಿಯಾದಂತಹ ನಿಮಗೆ ನಾನು ಹೊರಗೆ ಕೂಡ ನಿಮಗೆ ನಾನು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಇಲ್ಲಿ ಒಳಗೆ ಹೇಗೆ ಅಲೌಕಿಕತೆಯ ದರ್ಶನವಾಯಿತು, ಹೊರಗಿನಿಂದ ನಿಮಗೆ ಲೌಕಿಕತೆಯ ದರ್ಶನವನ್ನು ನಾನು ನಿಮಗೆ ತೋರಿಸ್ತೀನಿ. ಅಂದಿನ ಜನ ಈ ಒಂದು ಅಲೌಕಿಕತೆಯ ಒಳಗೆ ದೇವ ವಿಷ್ಣುವಿನ ಅವತಾರವಾದರೆ, ಹೊರಗೆ ಕಾಮದೇವನ ಒಂದು ವಿವಿಧ ರೀತಿಯ ಭಂಗಿಗಳನ್ನು ಮತ್ತು ನೀವು ಈ ಒಂದು ಚೈನಾದ ಡ್ರ್ಯಾಗನ್ ಮತ್ತು ವಿವಿಧ ರೀತಿಯಾದಂತಹ ಈ ಒಂದು ಕಾಮದ ಭಂಗಿಗಳನ್ನು ಕೂಡ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ಇಲ್ಲಿ ಈ ಕೆತ್ತನೆಗಳು ನೋಡಿ ಎಷ್ಟು ಅದ್ಭುತವಾದ ಕೆತ್ತನೆಗಳಿದೆ ಅಂತಂದರೆ, ಇದು ಕಟ್ಟಿಗೆಯಲ್ಲಿ ಮಾಡಿದ ಹಾಗೆ ಇದನ್ನು ಕೆತ್ತನೆಯನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ವಿಶೇಷತೆ ಏನಂತಂದರೆ, ಇಲ್ಲಿ ಯಾವುದೇ ರೀತಿಯಾದಂತಹ ಇದನ್ನು ಏನೋ ಸಿಮೆಂಟನ್ನಾಗಲಿ ಅಥವಾ ಗಾರೆಯನ್ನು ಯೂಸ್ ಮಾಡಿಲ್ಲ. ಇದನ್ನು ನಾನು ನಿಮಗೆ ತೋರಿಸೋದಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ. ಹೀಗೆ ಇದು ಹೊರಗಡೆ ಅಲೌಕಿಕತೆಯ ವಿವಿಧ ರೀತಿಯಾದಂತಹ ಭಂಗಿಗಳನ್ನು ಒಬ್ಬ ಹೆಣ್ಣು ಮಗಳು, ಯಾಕಂದರೆ ಆ ಟೈಮಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಇದ್ದರು, ಗಂಡು ಮಕ್ಕಳು ಕಡಿಮೆ ಇದ್ದಿದ್ದಕ್ಕೆ ಒಂದು ಹೆಣ್ಣು ತನ್ನ ಸೌಂದರ್ಯವನ್ನು ಹೇಗೆ ತಾನು ಅಲಂಕಾರ ಮಾಡಿಕೊಳ್ಳೋದು ಹಾಗೂ ವಿವಿಧ ರೀತಿಯ ಭಂಗಿಯಲ್ಲಿ ಒಂದು ಹೆಣ್ಣು ಮತ್ತು ಗಂಡುವಿನ ಸರಸ ಸಲ್ಲಾಪ ಹೇಗಿರುತ್ತೆ ಅನ್ನೋದನ್ನು ಇದನ್ನು ಬಹಳ ಅದ್ಭುತವಾಗಿ ಇದನ್ನು ಕೆತ್ತನೆಯಲ್ಲಿ ತೋರಿಸಿದ್ದಾರೆ. ಇದು ಖಜುರಾಹೋ ಅನ್ನುವಂತಹ
से गवर्नमेंट की सलेक्शन हो गया ना, तब से मेंटेन अच्छा है। और कुछ पत्थर देखना साफ प्लेन स्टोन लगाया था बाद में। क्यों ಸೊ लगाया ಇಲ್ಲಿ था? क्योंकि श्रीमान जी ನಮಗೆ ಇನ್ನೊಂದು काफी मंदिर थे। ಅಶೋಕನ 1970 में ये साइज बहुत ವಾಹನವಾದಂತಹ ಅಲ್ಲಿ रेलवे किया। ಸಿಂಹವನ್ನು ಕೂಡ ಇಲ್ಲಿ ನೀವು ನೋಡ್ತೀರಿ. ಹೀಗೆ ನಾನು ನಿಮಗೆ ಖಜುರಾಹೋದ ವಿಷ್ಣುವಿನ ಒಂದು ದೇವಸ್ಥಾನವನ್ನು कुबेर इनका वाहन क्या होता? मुंगुस नेवला होता था। देखिए आप, देखिए कुबेर। कुबेर का फेस देखना आप लोग। ಕುಬೇರನ ಒಂದು ಎಕ್ಸ್ಪ್ಲನೇಷನ್ನು. ಇಲ್ಲಿ ವಿವಿಧ ರೀತಿಯ ಕೆಳಗೆ ನೀವು ಕೆಲವು ಈ ಪ್ರಾಣಿಗಳನ್ನು ಕೂಡ, ಏಕೆ ಅಂದರೆ ಒಂದು ದೇವಸ್ಥಾನಕ್ಕೆ ಯಾವುದೇ ರೀತಿಯಾದಂತಹ ಈ ಏನು फेस इनका ಹೇಗೆ ನಾವು ಅದರ ಮೇಲೆ ದೃಷ್ಟಿಯನ್ನು ಬೀಳಬಾರ್ದಂಥ ದೃಷ್ಟಿ ಬೊಂಬೆ ಇಟ್ಟಿರ್ತೀವಿ, ಹಾಗೆ ಜಾನುವಾರುಗಳನ್ನು ಇಲ್ಲಿ ಅವರು ಕೆತ್ತಿದ್ದಾರೆ. ಇದು ಈ ಒಂದು ವಿಹಂಗಮ ನೋಟವನ್ನು ಪೂರ್ತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಖಜುರಾಹೋದ ದರ್ಶನ, ವಿಷ್ಣುವಿನ ದರ್ಶನದೊಂದಿಗೆ ನಾನು ನಿಮ್ಮ ಅಪ್ಪು ಸರ್ ಇನ್ನೊಂದು ದೇವಸ್ಥಾನದೊಂದಿಗೆ, ಇದೇ ಖಜುರಾಹೋದ ಇನ್ನೂ ಅನೇಕ ದೇವಸ್ಥಾನಗಳನ್ನು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನಿಮ್ಮೊಂದಿಗೆ ನಾನು ನಿಮ್ಮ ಅಪ್ಪು ಸರ್.